ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಅರ್ಜುನನು ದುರ್ಯೋಧನನ ಮುಂದೆ ಬರೋದು, ವಿಕರ್ಣ ಮತ್ತೆ ಕರ್ಣನನ್ನ ಸೋಲ್ಸೋದು, ಮತ್ತೆ ಉತ್ತರನಿಗೆ ಕೌರವ ವೀರರ ಪರಿಚಯವನ್ನ ಮಾಡಿಸೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕರ್ಣ ಮತ್ತೆ ಅರ್ಜುನನ ಯುದ್ಧ ನಡೆಯುತ್ತೆ. ಆಮೇಲೆ ಬೇಕಾದಷ್ಟು ಜನ ಯೋಧರನ್ನ ಅರ್ಜುನ ಕೊಂದು ಬಿಡ್ತಾನೆ. ಆಮೇಲೆ ಬೇಕಾದಷ್ಟು ಬಾಣಗಳ ಸುರಿಮಳೆಯನ್ನ ಸುರಿಸಿ ಆಕಾಶ ಮತ್ತೆ ಭೂಮಿನೇ ಕಾಣಿಸ್ಬಾರ್ದು ಆ ರೀತಿ ಮಾಡ್ಬಿಡ್ತಾ ಇದ್ದಾನೆ. ಭೀಷ್ಮರ ಮುಂದೆನು ಅವನು ಬೇಕಾದಷ್ಟು ಬಾಣಗಳನ್ನ ಬಿಟ್ಬಿಡ್ತಾನೆ. ಆಮೇಲೆ ದ್ರೋಣಾಚಾರ್ಯರಿಗೆ, ದುಶ್ಯಾಸನ, ಕೃಪಾಚಾರ್ಯರು, ಭೀಷ್ಮ, ದುರ್ಯೋಧನ ಎಲ್ಲರನ್ನೂ ಕೂಡ ಬಾಣಗಳಿಂದ ಗಾಯಗೊಳಿಸ್ತಾನೆ. ಕೊನೆಗೆ ಕರ್ಣನ ಮೇಲೂ ಕೂಡ ಬಾಣವನ್ನು ಬಿಟ್ಟು ಕಿವಿಗಳಿಗೆ ಗಾಯ ಆಗೋ ರೀತಿ ಮಾಡಿ ಅವನ ರಥ, ಅವನ ಸೈನಿಕ, ಅವನ ಸಾರಥಿ ಎಲ್ಲರನ್ನೂ ಕೂಡ ಗಾಯಗೊಳಿಸ್ತಾನೆ. ಮುಂದೇನಾಗುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಆಗ ವಿರಾಟ ಕುಮಾರ ಉತ್ತರ ಇರ್ತಾನಲ್ಲ, ಅವನು ಅರ್ಜುನನಿಗೆ ಹೇಳ್ತಾನೆ, ವಿಜಯ, ಈಗ ನೀವು ಯಾರ ಸೈನ್ಯದೊಳಗೆ ಹೋಗಬೇಕು ಅಂತ ಇಷ್ಟಪಡ್ತೀಯಾ? ಆಜ್ಞೆಯನ್ನ ಕೊಡಿ ನೀವು ನನಗೆ, ನಾನು ಅಲ್ಲಿಗೆ ರಥವನ್ನ ತಗೊಂಡು ಹೋಗ್ತೀನಿ ಅಂತಂದ್ರೆ ಈಗ ಅವನಿಗೆ ಧೈರ್ಯ ಬಂದ್ಬಿಡ್ತು, ಅರ್ಜುನ ಜೊತೆಯಲ್ಲಿದ್ದಾನೆ ಅಂತಂದ್ಬಿಟ್ಟು. ನೀವು ಎಲ್ಲಿ ಹೇಳ್ತಿರೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಹೋಗ್ಬೇಕು ಹೇಳಿ ನೀವು ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ, ಉತ್ತರನೇ, ಯಾವ ರಥದಲ್ಲಿ ಕೆಂಪು ಕುದುರೆಗಳಿದೆಯೋ ಮತ್ತೆ ನೀಲಿ ಬಾವುಟ ಹಾರ್ತಾ ಇದೆಯೋ ಆ ರಥದಲ್ಲಿ ಕೂತ್ಕೊಂಡಿರೋರು, ಅಂದ್ರೆ ಅವ್ರನ್ನ ನೋಡೋದಕ್ಕೆ ತುಂಬಾನೇ ಕಲ್ಯಾಣಕಾರಿಯಾದಂಥ ವೇಷದಲ್ಲಿ ಮತ್ತೆ ವ್ಯಾಘ್ರ ಚರ್ಮಧಾರಿ, ಅಂದ್ರೆ ಏನು, ಹುಲಿ ಚರ್ಮವನ್ನ ಹಾಕೊಂಡಿರ್ತಾರೋ ಅಂತ ಮಹಾಪುರುಷ ಕಾಣಿಸ್ತಾ ಇದ್ದಾರೋ ಅವರು ಕೃಪಾಚಾರ್ಯರು ಅಂತಂದ್ಬಿಟ್ಟು, ಮತ್ತೆ ಅದೇ ಅವರ ಸೈನ್ಯ, ನೀನು ನನ್ನನ್ನು ಅದೇ ಸೈನ್ಯದ ಹತ್ರ ಕರ್ಕೊಂಡು ಹೋಗು. ಮತ್ತು ನೋಡು, ಯಾರ ಧ್ವಜದಲ್ಲಿ ಸುವರ್ಣಮಯವಾದಂತಹ ಕಮಂಡಲದ ಚಿಹ್ನೆ ಇದೆಯೋ ಅವರೇ ಈ ಸಂಪೂರ್ಣ ಶಸ್ತ್ರಧಾರಿಗಳು ಯಾರ್ಯಾರಿದಾರೋ ಅವರಲ್ಲೆಲ್ಲ ಶ್ರೇಷ್ಠರಾದಂತಹ ಆಚಾರ್ಯ ದ್ರೋಣರು. ಅಂದ್ರೆ ಇಲ್ಲಿ ಯಾರ್ಯಾರ ರಥ ಎಲ್ಲೆಲ್ಲಿದೆ ಅವರ ರಥದ ಒಂದೊಂದು ಚಿಹ್ನೆಗಳನ್ನ ಹೇಳಿ ಗುರುತು ಹೇಳ್ತಾ ಇದ್ದಾನೆ. ಇದು ಕೃಪಾಚಾರ್ಯರ ರಥ, ಇದು ದ್ರೋಣಾಚಾರ್ಯರ ರಥ ಅಂತಂದ್ಬಿಟ್ಟು, ಮತ್ತೆ ನೀನು ನನ್ನ ರಥದಿಂದ ಇವರ ಪ್ರದಕ್ಷಿಣೆಯನ್ನ ಮಾಡು. ಯಾವಾಗ ಅವರು ನನ್ನ ಮೇಲೆ ದಾಳಿ ಮಾಡ್ತಾರೋ ಆಗ ಮಾತ್ರ ನಾನು ಕೂಡ ಅವ್ರ ಮೇಲೆ ನನ್ನ ಶಸ್ತ್ರಗಳನ್ನ ಬಿಡ್ತೀನಿ. ಅಂದ್ರೆ ಗುರುಗಳಲ್ವಾ, ಅದಕ್ಕೆ ಪ್ರದಕ್ಷಿಣೆ ಮಾಡ್ಕೋಬೇಕು ಫಸ್ಟು. ಎಲ್ಲಿವರೆಗೂ ಅವರಾಗವರು ನನ್ನ ಮೇಲೆ ಬಾಣ ಪ್ರಯೋಗ ಮಾಡೋದಿಲ್ವೋ, ಶಸ್ತ್ರಗಳನ್ನ ಬಿಡೋದಿಲ್ವೋ ಅಲ್ಲಿವರೆಗೂ ನಾನು ಸುಮ್ಮನೆ ಇರ್ತೀನಿ. ಆದ್ರೆ ಯಾವಾಗ ಅವ್ರು ಬಿಡ್ತಾರೋ ಆಗ ನಾನು ಶಸ್ತ್ರಗಳನ್ನ ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ಇವರು ನನ್ನ ಮೇಲೆ ಕೋಪಿಸ್ಕೊಳ್ಳೋದಿಲ್ಲ. ಇಲ್ಲಾಂದ್ರೆ ಮೊದಲೇ ನಾನೇನಾದ್ರೂ ಬಾಣಗಳನ್ನ ಬಿಟ್ಬಿಟ್ರೆ ಅವರು ನನ್ನ ಗುರುಗಳಲ್ವಾ, ಅವರು ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಇವರಿಂದ ಕೆಲವೇ ದೂರದಲ್ಲಿ ಯಾರ ರಥದ ಧ್ವಜದಲ್ಲಿ ಧನಸ್ಸಿನ ಚಿಹ್ನೆ ಕಾಣಿಸ್ತಾ ಇದೆಯೋ ಅದು ಆಚಾರ್ಯ ದ್ರೋಣರ ಮಗ ಅಶ್ವತ್ಥಾಮ ಇದಾನಲ್ಲ ಅವಂದು. ಮತ್ತೆ ಯಾರ ರಥಗಳ ಸೇನೆಯಲ್ಲಿ ಮೂರನೇ ಸೇನೆಯ ಜೊತೆ ನಿಂತಿದ್ದಾನೋ, ಸುವರ್ಣದ ಕವಚಗಳನ್ನು ತೊಟ್ಟಿದ್ದಾನೋ, ಮತ್ತೆ ಯಾರ ಧ್ವಜದಲ್ಲಿ ಸುವರ್ಣಮಯವಾದಂತಹ ಆನೆಯ ಚಿಹ್ನೆ ಇದೆಯೋ ಅವನೇ ಧೃತರಾಷ್ಟ್ರನ ಮಗ ಸುಯೋಧನ. ಅವನ ಧ್ವಜದ ಅಗ್ರಭಾಗದಲ್ಲಿ ಆನೆಯ ಸುಂದರವಾದಂತಹ ಶೃಂಖಲೆಯ ಚಿಹ್ನೆ ಕಾಣಿಸ್ತಾ ಇದೆಯೋ ಅವನು ಕರ್ಣ. ಅಂದ್ರೆ ಒಬ್ಬೊಬ್ಬರ ರಥ ಮತ್ತೆ ಧ್ವಜ ಹೇಗಿರುತ್ತೆ, ಯಾರ್ಯಾರ ರಥಗಳದು, ಯಾರ್ಯಾರು ಅವರು ಅಂತ ಇಲ್ಲಿ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದಾನೆ. ಇವನನ್ನ ನೀನು ಮೊದಲೇ ತಿಳ್ಕೊಂಡಿದ್ಯಾ, ಯಾಕಂದ್ರೆ ಇದ್ರ ಮುಂಚೆ ಅವನ ಜೊತೆ ಯುದ್ಧ ಮಾಡಿರ್ತಾನಲ್ಲ, ಫೈಟ್ ಆಗಿ ಇಲ್ಲಿಗೆ ಬಂದಿರ್ತಾನಲ್ಲ, ಅದಕ್ಕೋಸ್ಕರ ಇದು ಕರ್ಣನ ಒಂದು ರಥ. ಮತ್ತೆ ಯಾರ ಸುಂದರ ರಥದ ಮೇಲೆ ಸುವರ್ಣಮಯವಾದಂತಹ 5 ಮಂಡಲಗಳಿಂದ ಕೂಡಿದಂತಹ ನೀಲಿ ಬಣ್ಣದ ಪತಾಕೆ ಹಾರ್ತಾ ಇದೆಯೋ, ಯಾರು ಹಸ್ತ್ರತ್ರಾಣವನ್ನು ತೊಟ್ಟಿದಾರೋ, ಯಾರ ಧನಸ್ಸು ಬಹಳ ದೊಡ್ಡದಾಗಿದೆಯೋ ಮತ್ತೆ ಪರಾಕ್ರಮ ಮಹತ್ತರವಾಗಿದೆಯೋ, ಯಾರ ಉತ್ತಮ ರಥದ ಮೇಲೆ ಸೂರ್ಯ ಮತ್ತೆ ತಾರೆಗಳ ಚಿಹ್ನೆ ಇರುವಂತ ಅನೇಕ ಧ್ವಜಗಳಿದೆಯೋ, ತಲೆಯ ಮೇಲೆ ಚಿನ್ನದ ಗೋಪುರ ಮತ್ತೆ ಅದರ ಮೇಲೆ ಶ್ವೇತ ಚಕ್ರದ ಶೋಭೆಯನ್ನ ಪಡ್ಕೊಳ್ತಾ ಇದೆಯೋ, ಯಾರು ನನ್ನ ಮನಸ್ಸಲ್ಲಿ ಕೂಡ ಉದ್ವೇಗವನ್ನ ಹುಟ್ಟಿಸ್ತಾರೋ ಇವರೇ ನಮ್ಮೆಲ್ಲರ ಪಿತಾಮಹರಾದ ಶಾಂತನು ನಂದನನಾದಂತಹ ಭೀಷ್ಮರು. ಇವರ ಹತ್ರ ಎಲ್ಲರಿಗಿಂತ ಕೊನೆಯಲ್ಲಿ ಹೋಗಬೇಕು. ಯಾಕೆ ಅಂತಂದ್ರೆ ಇವರು ನನ್ನ ಕೆಲಸಗಳಲ್ಲಿ ವಿಘ್ನವನ್ನ ಉಂಟು ಮಾಡೋದಿಲ್ಲ, ಅಂದ್ರೆ ಅವರು ನನಗೇನೂ ತೊಂದರೆ ಕೊಡೋದಿಲ್ಲ. ಅದಕ್ಕೆ ಅವ್ರ ಹತ್ರ ನಾವು ಕೊನೆಯಲ್ಲಿ ಹೋಗೋಣ. ಆದ್ರೆ ಮೊದಲು ಗುರುಗಳ ಹತ್ರ ಹೋಗಿ ಪ್ರದಕ್ಷಿಣೆ ಮಾಡಬೇಕು. ಅವ್ರು ಎಲ್ಲಿವರೆಗೂ ನನಗೆ ಮೇಲೆ ಬಾಣ ಬಿಡೋದಿಲ್ವೋ ನಾನು ಬಾಣ ಬಿಡೋದಿಲ್ಲ. ಆಮೇಲೆ ನೋಡು, ಇಲ್ಲಿ ಕರ್ಣ ಮುಂಚೆನೆ ನೀನು ನೋಡಿದ್ಯಾ, ಇದು ದುರ್ಯೋಧನ, ಇದು ಅಶ್ವತ್ಥಾಮ ಅಂತ ಹೇಳ್ಬಿಟ್ಟು ಒಬ್ಬೊಬ್ಬರ
ರಥವನ್ನು ತೋರಿಸಿ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾನೆ. ಅರ್ಜುನನ ಮಾತನ್ನ ಕೇಳಿ ಉತ್ತರ ಎಚ್ಚರಿಕೆಗೊಳ್ತಾನೆ. ಮತ್ತೆ ಎಲ್ಲಿ ಕೃಪಾಚಾರ್ಯರ ರಥ ನಿಂತಿತ್ತೋ ಅಲ್ಲಿಗೆ ಅರ್ಜುನನ ರಥವನ್ನ ತಗೊಂಡು ಹೋಗ್ತಾನೆ. ಅವನು ಹೇಳ್ತಾನಲ್ಲ, ಮೊದಲು ಕೃಪಾಚಾರ್ಯರ ಹತ್ರ ನಡಿ ಅಂತಂದ್ಬಿಟ್ಟು. ಸೊ ಈಗ ಅವನಿಗೆ ಗೊತ್ತಾಗುತ್ತೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಇವ್ರು ಯಾರು ಏನು ಅನ್ನೋದು ಎಲ್ಲ ಗೊತ್ತಾಗಿ ಈಗ ಕೃಪಾಚಾರ್ಯರ ಹತ್ರಕ್ಕೆ ಅವನನ್ನು ಕರ್ಕೊಂಡು ಹೋಗ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.